ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ. ಇವತ್ತು ಸ್ನೇಹಿತರೆ ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ ಸ್ನೇಹಿತರೆ, ಯಾಕಂದ್ರೆ ಶಂಕರಪ್ಪನವರು ತುಂಬಾ ದಿನದಿಂದ ಯಾವ್ಯಾವ್ದು ಹೇಳ್ತಾರೆ ಅಂತ ತುಂಬಾ ಜನರು ಕಮಿಟಲ್ ಆಗ್ತಾ ಇದ್ರು. ಸ್ವಾಮಿ ಮದ್ದಿಡು ಅನ್ನೋದು ಇದೆಯಾ, ಸುಳ್ಳ, ನಿಜನ, ಇಲ್ಲ ಸುಳ್ಳು ಇದೆಯಾ, ನಿಜನ ಇದೆಯಾ ಅನ್ನೋದು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಮದ್ದಿಡು ಅನ್ನೋದು ಜನಕ್ಕೆ ಮದ್ದಿಡಿಕ್ತಾರಲ್ಲ ಅದು ಸತ್ಯ, ಯಾರು ಸುಳ್ಳು ಅನ್ಕೋಬೇಡ್ರೆ ಸತ್ಯನೇ. ಆದ್ರೆ ಎಲ್ರಿಗೂ ಇಕ್ಕಲ್ಲ, ಅದು ತುಂಬಾ ಜನಕ್ಕೆ ಮದ್ದಿಡಿಕ್ಕೂ ಬರಲ್ಲ, ಅದು ಇಕ್ಕಲ್ಲ, ಎಲ್ಲರಿಗೂ ಇರಲ್ಲ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ಮದ್ದಿಡಿನ ಪ್ರಭಾವ ಹೆಂಗಿರುತ್ತೆ ಅಂದ್ರೆ ಅದು ತುಂಬಾ ಹಳ್ಳಿ ಕಾಡಲ್ಲಿ ಅವಾಗಿತ್ತು, ಇವಾಗ ಸಿಟಿನಲ್ಲೂ ಇಕ್ತಾರೆ. ಇಕ್ಕುವಂತ ಜನ ಇದ್ದಾರೆ, ಎಲ್ಲರೂ ಇಕ್ಕೊಳ್ಳಲ್ಲ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾರೋ 100ಕ್ಕೆ 1000ಕ್ಕೆ ಒಬ್ರು ಇಕ್ತಾರೆ ಆ ಮದ್ದಿಡು ಅಂತ. ಆ ಮದ್ದಿಡಿಕ್ಕಿದ್ರೇನೆ ಮದ್ದಾಗತ್ತೆ ಅಂತಲ್ಲ, ಆ ಮದ್ದಿಡು ಬೇರೆ ತರನೂ ಆಗುತ್ತೆ. ಆ ಮದ್ದನ್ನ ಮದ್ದಿಂದನೇ ತೆಗಿಬಹುದು ಅನ್ನೋ ಕಾರಣಕ್ಕೆ ನಿಮ್ಗೊಂದು ಇವತ್ತು ಆ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಯಾರ ಹತ್ರ ಹೋಗಿ ಮದ್ದನ್ನ ತೆಗಿಸಿ ನಮ್ಗೆ ಹೊಟ್ಟೆ ನೋವು ಬರುತ್ತೆ, ನಮ್ ಕೈ ಕಾಲು ಸುಸ್ತು, ಮಂಡಿ ನೋವು, ಎದ್ದೇಳಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಯಾರ ಹತ್ರ ಒಂದು ದುಡ್ಡು ಕೊಟ್ಟು ಮಾಡ್ಕೋಬೇಡಿ, ನಿಮ್ಮ ಮನೇಲೇ ಮಾಡ್ಕೋಬಹುದು. ಹೆಂಗ್ ಮಾಡ್ಕೋಬಹುದು ಅಂದ್ರೆ ಮದ್ದಿಡು ಹೆಂಗಿಕ್ತಾರೆ ಅಂದ್ರೆ ಇದೊಂದು ದೊಡ್ಡ ಸ್ಟೋರಿನೇ ಇದೆ. ಮದ್ದನ್ನು ತಯಾರು ಮಾಡೋದು ನಮ್ಮ ಇಂಡಿಯಾದಲ್ಲಿ ಅಂತಾರೆ. ಹೆಂಗ್ ತಯಾರು ಮಾಡೋದು ಅಂದ್ರೆ ಆಗಿನ ಕಾಲದಲ್ಲಿ ಯಾರು ಆಗದೆ ಇದ್ದವ್ರಿಗೆ, ಯಾಕಂದ್ರೆ ವಿರೋಧಿಗಳು ಇರ್ತಾರಲ್ಲ, ಅವ್ರನ್ನ ಕತ್ತಿ ಮಚ್ಚು ತಗೊಂಡು ಸಾಯಿಸಕ್ ಹೋಗ್ತಾರನಿಲ್ಲ, ಮದ್ದಿಡಿ ಇಕ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ತಾ ಇದ್ರು. ಯಾಕೆ ಸಾಯಿಸ್ತಾರೆ? ಇವತ್ತು ಎಷ್ಟೋ ಜನಕ್ಕೆ ಹೊಟ್ಟೆ ಊದ್ಕೋತದೆ, ತಿಂದು ಊಟ ಜೀರ್ಣ ಆಗಲ್ಲ, ಆಮೇಲೆ ವಾಮಿಟ್ ಆಗೋದು, ಸುಸ್ತು, ತಲೆನೋವು, ಮೈಕೈ ನೋವು, ಆಮೇಲೆ ಎಷ್ಟೋ ಜನಕ್ಕೆ ಹೊಟ್ಟೆ ನೋವು. ಸ್ವಲ್ಪ ಇಷ್ಟು ಅನ್ನ ತಿಂದ್ಬಿಟ್ರೆ ಸಾಕು ಹೊಟ್ಟೆ ನೋವು. ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು, ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತೆ, ನಿಮಗೆ ಎಲ್ಲ ಸ್ಕ್ಯಾನಿಂಗು ಮಾಡಿಸ್ತೀರಾ, ಬ್ಲಡ್ ಚೆಕಪ್ ಇಂದ ಹಿಡಿದು ಹೊಟ್ಟೆಯಿಂದ ಬಿಡಿದು ಎಲ್ಲ ಸ್ಕ್ಯಾನಿಂಗು ನೋಡ್ತೀರಾ. ಡಾಕ್ಟ್ರು ಏನು ಇಲ್ಲ, ಎಲ್ಲ ನೀವು ನಾರ್ಮಲ್ ಆಗೈತೆ ಅಂತ ಹೇಳ್ತಾರೆ. ಆವಾಗ ಏನಪ್ಪ ನಮ್ಗೆಲ್ಲ ಐತೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಏನಾದ್ರು ಗಾಳಿನ ಪೀಡೆನ ಏನಾದ್ರು ಮಾಟ ಮಾಡಿಸ್ಬಿಟ್ರ, ಮಂತ್ರ ಮಾಡಿಸ್ಬಿಟ್ರ? ಸಾಧ್ಯನೇ ಇಲ್ಲ, ಯಾರು ಮಾಟ ಮಂತ್ರ ಮಾಡಿಸಿರಲ್ಲ. ಈ ಥರ ಮದ್ದಿಡೋರಿಗೆ ಆ ಪ್ರಯೋಗ ಇರುತ್ತೆ. ಅವಾಗ ಹಾಸ್ಪಿಟ್ಲ್ ಹೋದಾಗ ನಿಮ್ಗೆ ನಾರ್ಮಲ್ ಅಂತ ಹೇಳ್ತಾರೆ, ಎಲ್ಲ ಚೆಕಪ್ ಮಾಡ್ಬಿಟ್ಟು ಏನು ಇಲ್ಲಪ್ಪ, ಎಲ್ಲ ನಾರ್ಮಲ್ ಆಗೈತೆ, ನೀವು ಸರಿಯಾಗಿ ಊಟ ಮಾಡಿ, ನೀರು ಕುಡೀರಿ, ನಿದ್ದೆ ಮಾಡ್ರಿ ಅಂತ ಹೇಳ್ತಾರೆ. ಆ ಮದ್ದಿಡಿರೋರಿಗೆ ಈ ಪ್ರಯೋಗ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ತಲೆಭಾರ, ತಲೆ ಸುಸ್ತು, ಊಟದ ಮೇಲೆ ಜ್ಞಾನ ಇಲ್ಲ, ಇಷ್ಟೇ ಅನ್ನ ತಿನ್ಸೋದು, ಇಷ್ಟು ತಿಂತಾ ಇರ್ತೀರಾ, ಇಷ್ಟಕ್ಕೆ ಬಂದ್ಬಿಡ್ತೀರಾ, ಅಷ್ಟು ತಿಂದ್ರೂ ಜೀರ್ಣ ಆಗಲ್ಲ, ಹೊಟ್ಟೆ ಊದ್ಕೊಳ್ಳೋದು, ಕೈ ಕಾಲು ಸುಸ್ತು, ನಡಿಯಕ್ಕಾಗಲ್ಲ, ಒಂಥರ ಮೈಂಡೇ ಅಪ್ಸೆಟ್, ಎಲ್ಲ ಮಲಗಿರ್ತೀರಾ. ಅಂಥವ್ರು ಮದ್ದೈತೆ ಅನ್ನೋರು ನೀವು ಮದ್ದನ್ನ ಯಾವ ತರ ಚೆಕ್ ಮಾಡ್ಕೋಬಹುದು ಅಂದ್ರೆ, ಹುಳ್ಳಿಕಾಳು ಅಂತೀವಿ ಗೊತ್ತಾ? ಹುಳ್ಳಿಕಾಳು ಏನಪ್ಪ, ಹುಳ್ಳಿಕಾಳಲ್ಲ, ಇಲ್ಲ ಹುಳ್ಳಿಕಾಳೆಲ್ಲ ಹಾಕ್ತಾರೆ. ಆಮೇಲೆ ಸೀಗೆ ಬೀಜ ಇವೆರಡಲ್ಲೇ ಪ್ರಯೋಗ. ಸೀಗೆ ಬೀಜ, ಹುಳ್ಳಿಕಾಳು. ಸೀಗೆ ಬೀಜ ನಿಮ್ಗೆ ಸಿಗಲ್ಲ, ಕಾಡಲ್ಲಿರೋರಿಗೆ, ಕಾಡಿರೋರಿಗೆ ಸಿಗುತ್ತೆ ಸೀಗೆ ಬೀಜ. ನೀವು ಹುಳ್ಳಿಕಾಳು ಅಂಗಡಿಗಳು ಸಿಗುತ್ತೆ. ಒಂದು 9 ಹುಳ್ಳಿಕಾಳು ತಗೊಂಡು ಒಂದು ಡಬ್ಬಿನಲ್ಲೋ, ಒಂದು ಯಾವುದೋ ಒಂದು ಚಿಕ್ಕದಲ್ಲಿ ಒಂದು ಬಾಕ್ಸ್ ಅಲ್ಲೋ ಯಾವ್ದ್ರಲ್ಲಿ ನಿಮ್ಮ ರೀಸಸ್ನ ಆ ಡಬ್ಬಿ ಒಳಗೂ ಇದೆ, ಓದ್ಬಿಟ್ಟು 9 ಹುಳ್ಳಿಕಾಳನ್ನ ಅದ್ರೊಳಗಡೆ ಹಾಕಿ, ನೈಟಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿ, ಆ ಹುಳ್ಳಿಕಾಳಲ್ಲಿ ಎಷ್ಟು ಹುಳ್ಳಿಕಾಳು ಬ್ಲಾಕ್ ಆಗಿರುತ್ತೋ ಅಷ್ಟು ವರ್ಷ ಆಗಿದೆ. ಅಂದ್ರೆ ಒಂದು ಹುಳ್ಳಿಕಾಳು ಬ್ಲಾಕ್ ಆಗಿದ್ರೆ, ಕಪ್ಪಗಾಗಿದ್ರೆ ನಿಮ್ಗೆ 1 ವರ್ಷ ಆಗಿದೆ ಮದ್ದಕ್ಕೆ. ಇಲ್ಲ 1 ವರ್ಷನೇ ಆಗಿರೋದು, ಆಯ್ತಾ? 2 ಆಗಿದೆ 2 ವರ್ಷ ಆಗಿದೆ, 3 ಆಗಿದ್ರೆ 3 ವರ್ಷ. ಎಷ್ಟು ಕಪ್ಪಗಾಗಿದೆಯೋ ಅಷ್ಟು ವರ್ಷದ ಲೆಕ್ಕ. ಇನ್ನು ಚೆನ್ನಾಗಿರೋವೆಲ್ಲ ಅದು ಬರಲ್ಲ ನಿಮ್ಗೆ. ಅದನ್ನ ಕನ್ಫರ್ಮ್ ಮಾತ್ರ ಇರೋರು ನಮ್ಮ ಮದ್ದಿಕ್ಕವ್ರೆ ಅಂತ ನೀವು ಅದನ್ನ ಕಂಡು ಮಾಡ್ಕೋಬಹುದು. ಎರಡನೇದು ಏನಪ್ಪಾ ಅಂದ್ರೆ ನುಗ್ಗೆ ಸೊಪ್ಪು. ಆ ಸೊಪ್ಪನ್ನ ತಂದ್ಬಿಟ್ಟು, ನುಗ್ಗೆ ಸೊಪ್ಪನ್ನು ತಂದ್ಬಿಟ್ಟು ಒಂದಿಷ್ಟು ಹಿಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗ ಒಂದು 2 ನಿಮಿಷ ಇಟ್ಕೊಂಡಾಗ ಅದು ನಿಮ್ಗೆ ಮದ್ದೇಡಿದ್ರೆ ಖಂಡಿತವಾಗ್ಲೂ ಅದು ಗಟ್ಟಿ ಆಗೋಗುತ್ತೆ. ನಿಮ್ಗೆ ಮದ್ದೇಡಿಲ್ಲ ಅಂದ್ರೆ ಅದು ನೀರ್ ತರನೇ ಇರುತ್ತೆ. ಇದೊಂದು ಪ್ರಯೋಗ, ಇದು ನುಗ್ಗೆ ಅದರಲ್ಲಿ ಆ ಪ್ರಯೋಗ ಮಾಡ್ಕೋಬಹುದು. ಮೂರನೇದು ಬಂದು ನಿಮ್ಗೆ ಏನಪ್ಪಾ ಅಂದ್ರೆ, ಇಷ್ಟು ಪ್ರಯೋಗದಲ್ಲಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ, ಮದ್ದಿನ ನಾವ್ ಎಲ್ ಸ್ವಾಮಿ ತಗಸ್ಕೊಳ್ಳೋದು ಶಂಕರಪ್ಪನವರೇ? ಎಲ್ಲೋದ್ರು ದುಡ್ಡು ಕೇಳ್ತಾರೆ, ಕಾಸು ಕೇಳ್ತಾರೆ. ಎಲ್ಲೂ ದುಡ್ಡು ಕೊಡಬೇಡ್ರಿ, ಯಾರಿಗೂ ಕಾಸು ಕೊಡಬೇಡ್ರಿ, ನಿಮ್ಮ ಮನೇಲೇ ನೀವು ಮಾಡ್ಕೊಳ್ರಿ. ಮದ್ದಿಂದನೇ ತೆಗಿಬಹುದ್ರಿ. ಅದನ್ನ ಸಿಂಪಲ್ ಆಗಿ ನಿಮ್ಗೆ ಔಷಧಿ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಒಂದು 3 ನಿಂಬೆಹಣ್ಣು ತಗೊಬನ್ನಿ. 3 ನಿಂಬೆಹಣ್ಣು, ಒಂದೇ ನಿಂಬೆಹಣ್ಣು ಸಾಕು. ಒಂದು ನಿಂಬೆಹಣ್ಣು ತಂದ್ಬಿಟ್ಟು ನಿಮ್ಗೆ ಗದ್ಗೆ ಅಂಗಡಿಗೆ ಹೋದ್ರೆ ಕಾಮ್ ಕಸ್ತೂರಿ ಬೀಜ ಅಂತ ಕೊಡ್ತಾರೆ. ಆ ಕಾಮ್ ಕಸ್ತೂರಿ ಬೀಜನ ಒಂದು ತಗೊಳ್ಳಿ, ಒಂದಲ್ಲ ಒಂದು 5 ತಗೊಳ್ಳಿ, ಒಂದಿಷ್ಟು ಒಂದು 10 ರೂಪಾಯಿ ತಗೊಬನ್ನಿ. 10 ರೂಪಾಯಿ ಕಾಮ್ ಕಸ್ತೂರಿ ಬೀಜ ತಂದ್ಬಿಟ್ಟು ಒಂದು ನಿಂಬೆಹಣ್ಣು ತಂದ್ಬಿಟ್ಟು ಆ ನಿಂಬೆಹಣ್ಣು ಒಳಗಡೆಗೆ ಆ ಕಾಮ್ ಕಸ್ತೂರಿ ಚಿಕ್ಕದ ಹೋಲ್ ಹಾಕ್ಬಿಟ್ಟು ಕಾಮ್ ಕಸ್ತೂರಿ ಬೀಜ ಒಳಗೆ ಹಾಕ್ಬಿಟ್ಟು ಅದನ್ನ ಏನ್ ಮಾಡಬೇಕು ಅಂದ್ರೆ, ಒಂದು ಲೋಟ ನೀರಿಗೆ ಒಂದು 5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು. ಅರ್ಥ ಆಯ್ತಾ ಇದೆಯಾ? 5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು, ಕಲ್ಲುಪ್ಪು ಹಾಕ್ಬೇಕು. ಅದನ್ನ ಕರಗದ ಮೇಲೆ ಅದ್ರೊಳಗಡೆ ನಿಂಬೆಹಣ್ಣು ಹಾಕ್ಬಿಟ್ಟು ನೈಟಲ್ಲಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣನೇ ಅದನ್ನ ಆ ನಿಂಬೆಹಣ್ಣ ತೆಗೆದು ಹಂಗೆ ಖಾಲಿ ಹೊಟ್ಟೆಲಿ ಅಗದು ತಿನ್ಬೇಕು.
ಅಗದು ತಿಂದ್ಬಿಟ್ಟು ಆ ನೀರನ್ನ ಕುಡ್ಕೊಂಡಾಗ ನಿಮ್ಗೆ ಅರ್ಧ ಗಂಟೆನಲ್ಲಿ ನಿಮಗೆ ವಾಮಿಟ್ ಆಗುತ್ತೆ. ವಾಮಿಟ್ ಅಂದರೆ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಾಗ ಅದರಿಂದ ಆ ಹೊಟ್ಟೆ ಒಳಗಡೆ ಮದ್ದು ನಿಮ್ಗೆ ಈಚೆಡೆ ಬಂದ್ಬಿಡುತ್ತೆ. ಈ ಮದ್ದನ್ನ ಯಾವ ಥರ ಮಡಗಿರ್ತಾರೆ ಅಂದರೆ ಗೋಸಿಂಬಿನಲ್ಲಿ ಮಡಗ್ತಾ ಇದ್ರು ಅವಾಗ. ಗೋಸಿಂಬಿ ಅಂದರೆ ಗೊತ್ತಲ್ಲ ನಿಮಗೆ, ಬಣ್ಣ ಬದಲಾಗೋ ಆ ಗೋಸಿಂಬಿನ ಸಾಯಿಸ್ಬಿಟ್ಟು ಮೇಲ್ಗಡೆ ನೇತಾಕ್ಬಿಟ್ರೆ ಅದ್ರಲ್ಲಿ ರಕ್ತ ತೊಡ್ತಾ ಇತ್ತು. ಆ ರಕ್ತ ಕೆಳಗಡೆ ಪ್ಲೇಟ್ ಇಕ್ಬಿಟ್ರೆ ಆ ರಕ್ತ ಎಲ್ಲ ತೊಟ್ಟಿ ಬ್ಲಾಕ್ ಕಲರ್ ಆಗಿ ಹೋಗ್ತಾ ಇತ್ತು. ಅದನ್ನೆಲ್ಲ ಗೂಡಿಸಿ ಎತ್ಕೊಂಡು ಮ್ಯಾಣದ ಥರ ಮಾಡಿಕೊಂಡು ಒಂದು ಸ್ವಲ್ಪ ಇಕ್ಬಿಟ್ರೆ ಸಾಕು, ಮನುಷ್ಯ ಅಷ್ಟೇ 1 ವರ್ಷ ಅಷ್ಟರಲ್ಲಿ ಸತ್ತೋಗ್ಬಿಡ್ತಾ ಇದ್ರು. ಆ ಥರ ಪಾಪದ ಕೆಲಸ ಮಾಡ್ತಾ ಇದ್ರು. ಆ ಪಾಪದ ಕೆಲಸ ಎಲ್ಲ ನಮ್ಮ ತಾತ ವಿಧಿಕರು, ನಮ್ಮ ಗೊತ್ತಿರೋರು ಪಂಡಿತರು, ನಾವೇ ದೊಡ್ಡ ಪಂಡಿತರು ಅಂತ ಹೇಳ್ಕೊಳ್ಳಲ್ಲ, ನಮಗಿಂತ ದೊಡ್ಡ ಪಂಡಿತರು ಈ ಥರ ಹೇಳ್ತಾ ಇದ್ರು, ವಿದ್ಯೆಗಳು ಈ ಥರ ಇದೆ, ಈ ಥರ ಮಾಡ್ಕೋಬೋದು ಅಂತ. ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಆಗುತ್ತೆ. ಯಾಕೆ ಅಂದರೆ ಮದ್ದಿಡಿರೋ ತುಂಬ ಜನ ನೋವಲ್ಲಿ ಅನುಭವಿಸ್ತಾ ಇದ್ದೀರಾ. ಈ ಮಂಡಿ ನೋವು, ಸುಸ್ತು, ನಮಗೆ ಇದೆಲ್ಲ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಜಾಸ್ತಿ ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ದೊಡ್ಡದಾಗುತ್ತೆ. ನಾವು ಹೇಳ್ತಾ ಇದ್ದೀವಿ ಸಿಂಪಲ್ ಆಗಿ. ಮದ್ದಿಡಿರೋರು ಖಂಡಿತ ಈ ವ್ಯವಸ್ಥೆ ಮಾಡ್ಕೊಳ್ಳಿ, ಧೈರ್ಯವಾಗಿ ನಿಮಗೆ ಖಂಡಿತ ವಾಸಿ ಆಗುತ್ತೆ. ನೀವು 3 ದಿನದಲ್ಲಿ ಚೆನ್ನಾಗಿ ಹೋಗ್ತೀರಾ. ಧೈರ್ಯವಾಗಿ ಮಾಡ್ಕೊಳ್ಳಿ ಮನೆ ಮದ್ದು. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಶಂಕರಪ್ಪ.